ಅಂತಂದರೆ ನಮ್ಮ ಒಂದು ಸೇವಿಂಗ್ಸ್ನ ಒಂದು ಸೋರ್ಸ್ ಅಂತ ಹೇಳ್ಬೋದು. ಈಗ ನಾವು ಫಾರ್ ಎಕ್ಸಾಂಪಲ್ ಏನೋ ಒಂದು ಸೇವಿಂಗ್ ಮಾಡಬೇಕು ಅಂತಂದರೆ ನಮ್ಮ ಮೈಂಡಿಗೆ ಬರುವಂತಹ ಮೊದಲನೇ ವಿಚಾರ ಅಂದರೆ ಬ್ಯಾಂಕಲ್ಲಿ ಸೇವಿಂಗ್ಸ್ ಮಾಡಬೇಕು, ಬ್ಯಾಂಕಲ್ಲಿ ನಾವು ಸೇವಿಂಗ್ಸ್ ಖಾತೆಯನ್ನು ತೆರಿಬೇಕು ಅಂತ. ಇದರಿಂದ ಒಂದಷ್ಟು ಇಂಟ್ರೆಸ್ಟ್ ದುಡ್ಡು ಕೂಡ ನಮಗೆ ಬರ್ತಾ ಇರುತ್ತೆ. ಸೊ ಇದೊಂಥರ ನಮಗೆ ಲಾಭ ಜೊತೆಗೆ ಸೇಫ್ಟಿ ಅಂತ ಕೂಡ ಹೇಳ್ಬೋದು. ಆದರೆ ಈಗ ಬ್ಯಾಂಕ್ನಲ್ಲಿ ನಾವೇನು ದುಡ್ಡನ್ನ ಈ ಥರ ಉಳಿತಾಯ ಮಾಡ್ತೀವಲ್ಲ ಅಂಥವರಿಗೆ ಒಂದು ಶಾಕನ್ನು ಸಿಕ್ಕಿದೆ. ಅದರಲ್ಲೂ ಎಸ್ಪೆಷಲಿ ಈ ಶಾಕ್ ಯಾರಿಗಾಗಿದೆ ಅಂದರೆ ಸೀನಿಯರ್ ಸಿಟಿಸನ್ಸಿಗಾಗಿದೆ. ತಮ್ಮ ಒಂದು ದುಡ್ಡನ್ನು ಬ್ಯಾಂಕ್ನಲ್ಲಿ ಜಮಾ ಮಾಡಿ ಅಲ್ಲಿಂದ ಒಂದು ಇಂಟ್ರೆಸ್ಟ್ ಬರ್ತಾ ಇರುತ್ತೆ. ಆ ಒಂದು ಬಂದಾಗ ಆ ಇಂಟ್ರೆಸ್ಟ್ ದುಡ್ಡಿಂದ ನಾವೇನಾದರೂ ಒಂದು ಮಾಡಬಹುದು ಅಂತ ಏನನ್ನ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ರಲ್ವ, ಈಗ ಅವರಿಗೆ ಒಂದು ಆಘಾತ ಎದುರಾಗಿದೆ. ಯಾಕೆ ಅಂತಂದರೆ ಜುಲೈನಲ್ಲಿ RBI ಒಂದು ಬುಲೆಟಿನನ್ನು ರಿಲೀಸ್ ಮಾಡಿದೆ. ಈ ಬುಲೆಟಿನಲ್ಲಿ ಉಳಿತಾಯ ಖಾತೆದಾರರ ಠೇವಣಿಯ ದರ ಏನಿದೆ ಅದರ ಒಂದು ಇಂಟ್ರೆಸ್ಟ್ ರೇಟನ್ನು ಕಡಿಮೆ ಮಾಡಿದೆ. ಅಂದರೆ ಈ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗಿರೋದ್ರಿಂದ ನಮಗೆ ಏನು ಬಡ್ಡಿ ದರ ಬರ್ತಿತ್ತಲ್ವ ಲಾಭ, ಆ ಲಾಭನೂ ಕೂಡ ಈಗ ಕಡಿಮೆ ಆಗಿದೆ. ಸೊ ಇದು ಒಂದು ಗ್ರಾಹಕರಿಗೆ ಒಂದು ಶಾಕಿಂಗ್ ನ್ಯೂಸನ್ನು ಕೊಟ್ಟಿದೆ RBI ಅಂತ ಹೇಳ್ಬೋದು. ಜೊತೆಗೆ 2011ರಲ್ಲಿ ಏನು ಠೇವಣಿ ದರವನ್ನು ಅಥವಾ ರೆಪೋ ರೇಟ್ನ ಒಂದು ನಿರ್ಣಯವನ್ನು ತಗೊಳ್ತಿತ್ತು RBI. ಪ್ರತಿಯೊಂದು ಬ್ಯಾಂಕ್ನ ಒಂದು ನಿರ್ಣಯಗಳನ್ನು ಕೂಡ RBI ಆಗ ತೆಗೆದುಕೊಳ್ತಿತ್ತು. ಅಂದರೆ ಒಂದು ನಿಯಂತ್ರಣವನ್ನು ಮಾಡ್ತಿತ್ತು. ರೆಪೋ ರೇಟೇ ಇರ್ಬೋದು ಅಥವಾ ಒಂದು ಇಲ್ಲಿ ಉಳಿತಾಯದಾರರ ಖಾತೆ ಮೇಲಿನ ದರದ ಒಂದು ಇಂಟ್ರೆಸ್ಟ್ ರೇಟ್ ಏನಿರುತ್ತೆ ಅದನ್ನು ಕೂಡ ನಿರ್ಣಯವನ್ನು ಮಾಡ್ತಿತ್ತು RBI. ಆದರೆ 2011ರ ನಂತರ ಈ ನಿರ್ಣಯವನ್ನು ಬ್ಯಾಂಕ್ಗಳಿಗೆ ಬಿಟ್ಟಿರೋದ್ರಿಂದ ಬ್ಯಾಂಕ್ಗಳು ಕ್ರಮೇಣವಾಗಿ ಆಗಿನಿಂದ ಈಗಿನವರೆಗೂ ಕೂಡ ಈ ಒಂದು ಇಂಟ್ರೆಸ್ಟ್ ರೇಟನ್ನು ಕಡಿಮೆ ಮಾಡ್ತಲೇ ಬಂದಿದ್ದಾರೆ. ಈಗಲೂ ಕೂಡ ಕಡಿಮೆ ಆಗಿದೆ. ಇದರಿಂದ ಸಾಕಷ್ಟು ಒಂದು ದೊಡ್ಡ ಮಟ್ಟದಲ್ಲಿ ನಿರಾಸೆ ಆಗಿದೆ ಗ್ರಾಹಕರಿಗೆ. ಯಾಕಂದರೆ ತಮ್ಮ ಒಂದು ಸೇವಿಂಗ್ಸ್ ಮೇಲೆ ಏನು ಇಂಟ್ರೆಸ್ಟ್ ರೇಟ್ ಇದೆ ತುಂಬ ಕಡಿಮೆ ಆಗಿದೆ. ಸೊ ತುಂಬ ಚಿಕ್ಕ ಅಮೌಂಟ್ ಬರುತ್ತೆ, ತಾವು ಅಂದ್ಕೊಂಡಿರೋಷ್ಟು ಅಮೌಂಟ್ ಅಲ್ಲಿಂದ ಬರೋದಿಲ್ಲ. ಇದರಿಂದ ಸಾಕಷ್ಟು ಒಂದು ಬೇಜಾರಾಗಿರುವಂತಹದ್ದು ಅಥವಾ ಒಂದು ಶಾಕ್ ಆಗಿರುವಂತಹದ್ದು ಸೀನಿಯರ್ ಸಿಟಿಸನ್ಸ್ಗೆ. ಯಾಕಂದರೆ ತಮ್ಮ ಒಂದು ಅಮೌಂಟನ್ನು ನಾವು ಇಲ್ಲಿ ಸೇವ್ ಮಾಡಿ ಇದರಿಂದ ನಾವು ಏನೋ ಮಾಡಬಹುದು ಅನ್ನುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ರು. ಸೊ ಜೊತೆಗೆ ಫೆಬ್ರವರಿಯಲ್ಲಿ ಒಂದು ಗುಡ್ ನ್ಯೂಸ್ ಕೂಡ ಕೊಟ್ಟಿತ್ತು. ಅದೇನಂತಂದರೆ ಸಾಲ ಪಡೆಯೋರು ಬ್ಯಾಂಕಿಂದ ಏನು ಸಾಲ ಪಡಿತಾರಲ್ಲ ಅವರಿಗೆ ಬಡ್ಡಿ ದರವನ್ನು ಕಡಿಮೆ ಮಾಡುವಂತಹ ಒಂದು ಗುಡ್ ನ್ಯೂಸನ್ನು ಕೊಟ್ಟಿತ್ತು. ಈಗ ರೆಪೋ ರೇಟ್ ಏನು ಜಾಸ್ತಿ ರೆಪೋ ರೇಟನ್ನ ಕಡಿಮೆ ಮಾಡಿದಾಗ ರೆಪೋ ರೇಟ್ನ ಸಾಲದ ಒಂದು ನಿರ್ದಿಷ್ಟ ಇಂಟ್ರೆಸ್ಟನ್ನು ಅದು ಡಿಸೈಡ್ ಮಾಡುತ್ತೆ. ಸೊ ರೆಪೋ ರೇಟ್ನ ಕಡಿಮೆ ಮಾಡಿದಾಗ ನಾವೇನು ಸಾಲ ತೊಗೊಳ್ತೀವಿ, ಎಕ್ಸಾಂಪಲ್ ಹೋಮ್ ಲೋನ್ ಇರ್ಬೋದು, ಕಾರ್ ಲೋನ್ ಇರ್ಬೋದು, ಇದ್ರ ಮೇಲಿನ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ. ಸೊ ನಮ್ಮ ಮೇಲಿನ ಒಂದು ಸಾಲದ ಹೊರೆ ಕಡಿಮೆ ಆಗುತ್ತೆ. ಬಟ್ ಅದರ ಜೊತೆಗೆ ಅಲ್ಲಿ ಏನು ಕಡಿಮೆ ಮಾಡಿ ಅಲ್ಲಿ ನಮ್ಮ ಹೊರೆಯನ್ನು ಕಡಿಮೆ ಮಾಡಿ ಇಲ್ಲಿ ನಮ್ಮ ಒಂದು ನಿರಾಸೆಯನ್ನು ಮೂಡಿಸಿದೆ. ನಮ್ಮಲ್ಲಿ ಒಂದು ನಮ್ಮ ಒಂದು ಇಂಟ್ರೆಸ್ಟ್ ದರದಲ್ಲಿ ಒಂದು ಕತ್ತರಿಯನ್ನು ಹಾಕಿದೆ ಅಂತ ಹೇಳ್ಬೋದು. ಸೊ RBI ಜುಲೈನಲ್ಲಿ ಬಿಡುಗಡೆ ಮಾಡಿದಂತಹ ಒಂದು ಬುಲೆಟಿನಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದೆ. ಜೊತೆಗೆ ನಾವು ಏನು ರೆಪೋ ರೇಟ್ನ ನೋಡೋದಾದರೆ ಅದು ಸೆಪ್ಟೆಂಬರ್ ತ್ರೈಮಾಸಿಕದಲ್ಲಿ ಫೆಬ್ರವರಿಲಿ ಏನು ಚೇಂಜ್ ಆಗುತ್ತೆ ಈಗಲೂ ಕೂಡ ಅದನ್ನೇ ಖಾಯಮಾಗಿ ಬಂದಿರುವಂತಹದ್ದು. ಸೆಪ್ಟೆಂಬರ್ ತ್ರೈಮಾಸಿಕದಲ್ಲೂ ಕೂಡ ಅದನ್ನೇ ಉಳಿಸ್ಕೊಂಡಿದೆ. ಸೊ ನಾವು ಇನ್ನೊಂದು ವಿಚಾರವನ್ನು ಇಲ್ಲಿ ಗಮನಿಸೋದಾದರೆ ನಿಮಿಷ ಹಂಗೆ ಇರಲಿ, ಶೀಟ್ ಕೊಡ್ತೀರಾ? ಓಕೆ. ಸೊ ಈಗ ಏನು ಒಂದು ಬುಲೆಟಿನ್ ರಿಲೀಸ್ ಮಾಡಿದೆ ಇದರ ಪ್ರಕಾರ ಕೆಲವೊಂದಷ್ಟು ಸರ್ಕಾರಿ ಸ್ವಾಮ್ಯಕ್ಕೆ ಒಳಪಡುವಂತಹ ಬ್ಯಾಂಕ್ಗಳಲ್ಲಿ ಈ ಒಂದು ದರವನ್ನು ಫ್ಲಕ್ಚುಯೇಟ್ ಮಾಡಲಾಗಿದೆ. ಆದರೆ ಖಾಸಗಿ ಬ್ಯಾಂಕ್ಗಳು ಅವರು ಏನು ತಮ್ಮ 2011ರಲ್ಲಿ ಏನು ಡಿಸಿಷನ್ ಆಗಿರುತ್ತೆ ಅದರ ಅನ್ವಯ ಅವರು ಇದನ್ನು ಜಾಸ್ತಿನಾದರೂ ಮಾಡ್ಬೋದು ಅಥವಾ ಕಡಿಮೆನಾದರೂ ಮಾಡ್ಬೋದು. ಈ ಒಂದು ರೈಟ್ಸ್ ಆ ಒಂದು ಬ್ಯಾಂಕ್ಗಳಿಗೆ ಇರುತ್ತೆ. ಆದರೆ ಎಲ್ಲೋ ಒಂದು ಕಡೆ ರೆಪೋ ರೇಟ್ನ ಕಡಿಮೆ ಮಾಡೋದ್ರ ಜೊತೆಗೆ ಇಂಟ್ರೆಸ್ಟ್ನ ಅಂದರೆ ಬಡ್ಡಿ ದರವನ್ನು ನಮಗೇನು ಲಾಭ ಬರುತ್ತೆ ಅದನ್ನು ಕೂಡ ಕಡಿಮೆ ಮಾಡಿರೋದ್ರಿಂದ ಸಾಕಷ್ಟು ಗ್ರಾಹಕರಲ್ಲಿ ಅಸಮಾಧಾನ ಮೂಡ್ತಿದೆ. ಮೊದಲೇ ಖಾಸಗಿ ಬ್ಯಾಂಕ್ಗಳ ಮೇಲೆ ಒಂದಷ್ಟು ಅಸಮಾಧಾನಗಳು ಗ್ರಾಹಕರಿಗಿದೆ. ಸೊ ಇದಾದ ನಂತರ ಅಂದರೆ RBI ಈ ಒಂದು ಅಫಿಷಿಯಲ್ ಆಗಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರೋದ್ರಿಂದ ಅಥವಾ ರೆಪೋ ರೇಟ್ ಇರ್ಬೋದು ಅಥವಾ ಬೇರೆ ದರವನ್ನು ಕಡಿಮೆ ಮಾಡಿರೋದ್ರಿಂದ ಖಾಸಗಿ ಬ್ಯಾಂಕ್ಗಳು ಇದನ್ನು ಎಲ್ಲಿ ಅಡ್ವಾಂಟೇಜ್ ಆಗಿ ತಗೊಂಡು ಇನ್ನಷ್ಟು ನಮಗೆ ಬರಬೇಕಾಗಿರುವಂತಹ ಒಂದು ಉಳಿತಾಯದಾರರ ಖಾತೆಯ ಮೇಲಿನ ಠೇವಣಿ ದರವನ್ನು ಇನ್ನಷ್ಟು ಕಡಿಮೆ ಮಾಡ್ಬೋದು, ಇದರಿಂದ ನಮಗೆ ತುಂಬ ಲಾಸ್ ಆಗುತ್ತೆ ಅನ್ನುವಂತಹ ಒಂದು ಗೊಂದಲ ಕೂಡ ಈಗ ಜನರನ್ನು ಕಾಡೋಕೆ ಶುರು ಮಾಡಿದೆ.